ನಮಸ್ಕಾರ ವೀಕ್ಷಕರೇ, ಇದು ಆರ್ ಕನ್ನಡ ಮಧ್ಯಾಹ್ನ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಭ್ರಷ್ಟಾಚಾರದ ಕೂಪ ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಹಗರಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ತನಿಖೆಯ ಭಯದಿಂದ ಓಡಿ ಹೋದ್ರ ಈ ಐಎಎಸ್ ಅಧಿಕಾರಿ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಹಿಂದೆ ಹಲವು ಅನುಮಾನಗಳು ಹೇಳ್ತಾ ಇದ್ದಾವೆ. ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಶ್ ಕುಮಾರ್ ಆಗಸ್ಟ್ 12ನೇ ತಾರೀಕು ಪರೀಕ್ಷಾ ನಿಯಂತ್ರಕರಾಗಿ ಇವರನ್ನ ನೇಮಕ ಮಾಡಲಾಗಿತ್ತು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಈ ಒಂದು ನೇಮಕವನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಇಡಿ ದಾಳಿ ಕೂಡ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 29 ಕಡೆ ದಾಳಿ ಆಗಿತ್ತು. ಸತತವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು 41 ಗಂಟೆ ಶೋಧ ನಡೆಸಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಈ ಐಎಎಸ್ ಅಧಿಕಾರಿ ಜ್ಞಾನೇಶ್ ಕುಮಾರ್ ನಾಪತ್ತೆಯಾಗಿದ್ದಾರೆ. ಐಎಎಸ್ ಅಧಿಕಾರಿ ಕೆಪಿಎಸ್ಸಿಯ ಪಶುವೈದ್ಯ ಏನು ಆ ಒಂದು ಇಲಾಖೆಯ ಎಕ್ಸಾಮ್ ನಡೀತಾ ಇತ್ತು. ಆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಂತಹ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಗುರುವಾರ ಮಧ್ಯಾಹ್ನ 1:31 ವಿಮಾನದ ಟಿಕೆಟ್ ಬುಕ್ ಆಗಿರ್ತಕ್ಕಂಥದ್ದು. ಅಷ್ಟೊತ್ತಿಗಿರ್ತಕ್ಕಂಥ ವಿಮಾನದ ಟಿಕೆಟ್ ಬುಕ್ ಮಾಡಿಕೊಂಡು ಗಡಿಬಿಡಿಯಲ್ಲಿ ದೆಹಲಿಗೆ ಹೋದ್ರು ಅಂತ ಹೇಳಲಾಗ್ತಾ ಇದೆ. 3 ಗಂಟೆ ವಿಮಾನಕ್ಕೆ ಐಎಎಸ್ ಅಧಿಕಾರಿ ಟಿಕೆಟ್ ಬುಕ್ ಮಾಡಿದ್ರು. 30,253 ರೂಪಾಯಿ ನೀಡಿ ಇನ್ಸ್ಟಂಟ್ ಆಗಿ ಟಿಕೆಟ್ ಬುಕ್ ಮಾಡಿದ್ರು. ದೆಹಲಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಮಧ್ಯಾಹ್ನ 3 ಗಂಟೆ ವಿಮಾನಕ್ಕೆ ಈ ಐಎಎಸ್ ಅಧಿಕಾರಿ ಟಿಕೆಟ್ ಬುಕ್ ಮಾಡಿರೋದು ಗೊತ್ತಾಗಿದೆ. ಏರ್ಪೋರ್ಟ್ನಲ್ಲಿ ಇವರ ಫೋನ್ ಸ್ವಿಚ್ ಆಫ್ ಆಗಿದೆ. ಆನಂತರ ಇವರು ಸಿಕ್ಕಿಲ್ಲ. ಎಚ್ಡಿಎಫ್ಸಿ ಕ್ರೆಡಿಟ್ ಕಾರ್ಡ್ನಿಂದ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ. ಆನಂತರ ನಾಪತ್ತೆಯಾಗಿದ್ದಾರೆ. ನಾಪತ್ತೆ ಬಗ್ಗೆ ಐಎಎಸ್ ಅಧಿಕಾರಿಗಳ ವಲಯದಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಈ ಐಎಎಸ್ ಅಧಿಕಾರಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈವರೆಗೂ ಕುಟುಂಬದಿಂದ ದೂರು ನೀಡಿಲ್ಲ. ಇವರ ಹೆಸರು ಜ್ಞಾನೇಶ್ ಕುಮಾರ್ ಅಥವಾ ಜ್ಞಾನೇಂದ್ರ ಕುಮಾರ ಇನ್ನಷ್ಟೇ ಸರಿಯಾಗಿ ತಿಳಿದು ಬರಬೇಕಾಗಿದೆ. ಒಟ್ಟಿನಲ್ಲಿ ಹುಡುಕಾಟ ನಡೀತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇವರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಕುಟುಂಬಸ್ಥರು ದೂರು ಕೊಟ್ಟಿಲ್ಲ. ಆದರೆ ನಾವು ಹುಡುಕಾಟ ನಡೆಸ್ತಾ ಇದ್ದೀವಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಲಾಸ್ಟ್ ಅವರು ಏರ್ಪೋರ್ಟ್ ಅಲ್ಲಿ ನೋಡಿ, ಅದು ಮಾಹಿತಿ 1-2 ದಿನದ ಹಿಂದೆ ಬಂದಿದೆ. ಇನ್ನ ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಡ್ಜ್ ಮಾಡಿಲ್ಲ. ಮತ್ತೆ ಇವತ್ತು ಕೂಡ ಬೆಳಿಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನ್ ಮಾಡಬೇಕು ನೋಡೋಣ. ಅದು ಆಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು ಲಾಸ್ಟ್ ಅವರು ಏರ್ಪೋರ್ಟ್ ಅಲ್ಲಿ ಕಂಡು ಬಂದ್ರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ಹೇಗೆ, ಮುಂದಿನ ದಿಕ್ಕ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನ ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ನೋಡಿ, ಅದು ಮಾಹಿತಿ 1-2 ದಿನದ ಹಿಂದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈ ಐಎಎಸ್ ಅಧಿಕಾರಿಯ ನಾಪತ್ತೆಯ ಕುರಿತಾಗಿ ಹಲವು ಬಗೆಯ ವದಂತಿಗಳು ಹರಡ್ತಾ ಇದ್ದಾವೆ. ಅಧಿಕಾರಿಗಳ ವಲಯ ಏನ್ ಚರ್ಚೆ ಮಾಡ್ತಾ ಇದೆ, ಆಮೇಲೆ ಇವ್ರನ್ನ ಹುಡುಕಿಸೋ ಸಲುವಾಗಿ ಏನ್ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಇವರು ಇಡೀ ತನಿಖೆಗೆ ಹೆದರಿ ನಾಪತ್ತೆಯಾಗಿದ್ದು ಹೌದಾ, ಇಡೀ ಪ್ರಕರಣದಲ್ಲಿ ಇವರ ಪಾತ್ರ ಎಷ್ಟರ ಮಟ್ಟಿಗಿತ್ತು? ಅಭಿಷೇಕ್, ಎಸ್, ಈಗ ಇಲ್ಲಿಯವರೆಗೆ ಇದೊಂದು ಮಿಸ್ಸಿಂಗ್ ಕೇಸ್ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಅವರೊಂದು ಇಲ್ಲಿಂದ ಯಾರು ಅಂದ್ರೆ ಕಾಣೆಯಾಗಿದ್ದಾರೆ ಅನ್ನುವಂತಹ ಲಿಸ್ಟ್ ಅಲ್ಲಿ ಇತ್ತು. ಆದ್ರೆ ಯಾವಾಗ ಇವರು ಫ್ಲೈಟ್ ಟಿಕೆಟ್ ಗಳನ್ನ ಇಂಟೆನ್ಷನಲಿ ಬುಕ್ ಮಾಡಿದಾರೋ ಇವರು ಎಸ್ಕೇಪ್ ಆಗಿರೋದು ಈಗ, ಅಂದ್ರೆ ಟಿಕೆಟ್ ಬುಕ್ ಆಗಿರುವಂತಹ ಆ ಒಂದು ಪ್ರತಿಯ ಬಳಿಕ ಗೊತ್ತಾಗುತ್ತೆ ಕರೆಕ್ಟ್ ಆಗಿ. ಯಾಕಂದ್ರೆ ಈ ಒಂದು ಇಡಿ ಅಧಿಕಾರಿಗಳ ಅಂದ್ರೆ ಎಕನಾಮಿಕ್ ಅಫೆನ್ಸ್ ಏಜೆನ್ಸಿ ಏನಿದೆ ಅದರ ಕೈಗೆ ಏನಾದ್ರು ಸಿಕ್ಕಿಬಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ತಾವು ಏನಾದ್ರೂ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದೇ ಆದಂತಹ ಸಂದರ್ಭದಲ್ಲಿ ಆ
ವ್ಯಕ್ತಿ ಅಂದ್ರೆ ಈಗಾಗಲೇ ಏನು ಎಸ್ಕೇಪ್ ಆಗಿದ್ದಾರೆ ಅವರು ಇಡಿ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆಯನ್ನು ನಡೆಸ್ತಾರೆ. ಸಾಕಷ್ಟು ಒಂದು ಹೈರಾಣ ಆಗಿಸುವಂತಹ ರೀತಿಯಲ್ಲಿ ಅವರೊಂದು ತನಿಖೆಯನ್ನು ಮಾಡುವಂತಹ ಮುಖಾಂತರ ಹಳೆಯ 10 ವರ್ಷ ಅಂದ್ರೆ ಅವರ ಇದ್ದಂತಹ ಅವಧಿಯಲ್ಲಿ ಏನೇನಾಗಿದೆ ಅದೆಲ್ಲದರ ವಿಚಾರಣೆ ವೇಳೆ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರಣಕ್ಕಾಗಿ ಜ್ಞಾನೇಂದ್ರ ಏನಿದ್ದಾರೆ ಅವರು ಇಲ್ಲಿಂದ ಎಸ್ಕೇಪ್ ಆಗಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ನೀವು ನೋಡ್ತಾ ಇರಬಹುದು 20ನೇ ತಾರೀಕು ಈ ಒಂದು ಬುಕ್ ಮಾಡ್ತಾರೆ, ಅಂದ್ರೆ ಟಿಕೆಟ್ ಅನ್ನು ಬುಕ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ ಇಲ್ಲ, ಅಂದ್ರೆ ಅವರ ಸಂಪರ್ಕ ಇಲ್ಲ ಮತ್ತು ಅವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಿಲ್ಲ. ಈ ಟಿಕೆಟ್ ಸಲುವಾಗಿ ಅವರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಅದು ಕೂಡ ಟಿಕೆಟ್ ಅನ್ನು ಬುಕ್ ಮಾಡಿ ಅವರು ಫ್ಲೈಟ್ ಮುಖಾಂತರ ಹೋಗದೆಯೇ ಇದ್ರೂ ಕೂಡ ಇರಬಹುದು ಅಂತ ಹೇಳಿ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಂದಿನ ದಿನದ ಏರ್ಪೋರ್ಟ್ನಲ್ಲಿರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇರುವಂತದ್ದು. ಈಗ ಮೌಖಿಕವಾಗಿ ಹೇಳಿರುವಂತಹ ಒಂದು ಕಾರಣದಿಂದಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದರ ಬಗ್ಗೆ ಅಧಿಕೃತವಾಗಿ ಎಫ್ಐಆರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಂತರ ಎಫ್ಐಆರ್ ಮಾಡಿ ಅವರನ್ನು ಹುಡುಕಾಟ ನಡೆಸುವಂತಹ ಪ್ರಕ್ರಿಯೆಗಳು ಈಗ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಈಗ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಇವರು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿ, ಅಂದ್ರೆ ಆ ಟಿಕೆಟ್ ನ ಪರಿಗಣನೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇವರು ದೆಹಲಿಗೆ ಹೋಗಿರಬಹುದು ಅಂತ ಹೇಳಿ ಗೆಸ್ ಮಾಡಬಹುದಾಗಿದೆ. ಈಗ ಸದ್ಯ ಒಬ್ಬ ಐಎಎಸ್ ಅಧಿಕಾರಿ ಈ ರೀತಿಯಾಗಿ ನಾಪತ್ತೆ ಆಗ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಕೆಪಿಎಸ್ ಇದರಲ್ಲಿ ಅನೇಕ ದಿನಗಳಿಂದಲೂ ಕೂಡ ಕೆಲಸವನ್ನು ಅಂದ್ರೆ ವರ್ಕ್ ಅನ್ನು ಮಾಡಿದಂತಹ ವ್ಯಕ್ತಿ ಈ ರೀತಿಯಾಗಿ ಕಾಣೆ ಆಗ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಸಹಜವಾಗಿ ಅದು ಯಾಕಂದ್ರೆ 42 ಗಂಟೆಗಳ ಕಾಲ ನಡೆದಂತಹ ಇಡಿಯ ವಿಚಾರಣೆಯ ಪ್ರಗತಿಯಲ್ಲಿ ನೋಡಬೇಕಂತ ಹೇಳಿದ್ರೆ ಅವರ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಗಳ ಒಂದಷ್ಟು ಸಂಪರ್ಕಗಳು ಕೂಡ ಸಹಜವಾಗಿ ಅದು ಬರುತ್ತೆ, ಅಂದ್ರೆ ಅವರು ಕಲೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇವರು ಈ ಅಧಿಕಾರಿಯ ಜೊತೆ ಎಷ್ಟು ಬಾರಿ ಮಾತನಾಡಿದ್ದಾರೆ ಮತ್ತು ಆ ಬ್ಯಾಂಕ್ ಅಕೌಂಟ್ಸ್ಗಳೇನಿದೆ ಅಂದ್ರೆ ಶಿವಶಂಕರಪ್ಪ ಅವರ ಬ್ಯಾಂಕ್ ಅಕೌಂಟ್ಸ್ಗಳಾಗಿರಬಹುದು, ಜ್ಞಾನೇಂದ್ರ ಅವರ ಅಕೌಂಟ್ಸ್ಗಳಾಗಿರಬಹುದು, ಅದೆಲ್ಲವನ್ನು ಕೂಡ ಈಗ ವೆರಿಫಿಕೇಶನ್ ಮಾಡ್ತಾರೆ, ಅಂದ್ರೆ ಸಹಜವಾಗಿ ವೆರಿಫಿಕೇಶನ್ ಮಾಡ್ತಾರೆ. ಅಕಸ್ಮಾತ್ ಶಿವಶಂಕರಪ್ಪ ಅವರ ಆರ್ಡರ್ ಮೇರೆಗೆ ಇವರೇನಾದ್ರೂ ವರ್ಕ್ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಸಾಕ್ಷಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದೇ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಸಂಕಷ್ಟಕ್ಕೆ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಇದೆಲ್ಲ ಭಯದಿಂದಾಗಿ ಈ ರೀತಿಯಾಗಿ ಎಸ್ಕೇಪ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇದೆಲ್ಲವನ್ನು ಕೂಡ ತಪ್ಪಿಸೋದಕ್ಕೆ ಇವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬಹು ಮುಖ್ಯವಾಗಿ ದೆಹಲಿಯಿಂದ ಅವರು ಎಲ್ಲಿಗೆ ಹೋದ್ರು, ದೆಹಲಿಗೆ ಹೋಗಿದ್ದೇ ಆದಂತಹ ಸಂದರ್ಭದಲ್ಲಿ ಅವರು ದೆಹಲಿಯಿಂದ ಯಾವ ಕಡೆ ಹೋದ್ರು, ಅಲ್ಲಿಂದ ಬೇರೆ ಕಡೆ ಎಲ್ಲಿ ಎಸ್ಕೇಪ್ ಆದ್ರು ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.